ಹಲೋ ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಚಿಕ್ಕಪೇಟೆಯಲ್ಲಿರೋ ರಾಜ ಮಾರ್ಕೆಟಿಗೆ ಹೋಗಿದ್ದೆ. ಸೊ ರೀಸನ್ ಏನು ಅಂತಂದರೆ ನಮ್ಮ ಅಜ್ಜಿದು ತುಂಬ ಚಿನ್ನದ ಗುಂಡುಗಳಿತ್ತು. ಸೊ ಅದನ್ನು ತೂಕಕ್ಕೆ ಹಾಕಬೇಕು ಅಂದ್ಕೊಂಡು ತುಂಬ ದಿನದಿಂದ ಅಂದ್ಕೊಂಡು ಬೇರೆ ಏನಾದರೂ ಜ್ಯುವೆಲ್ರಿ ಮಾಡಿಸ್ಕೊಳ್ಳೋಣ ಅಂದ್ಕೊಂಡಿದ್ದೆ. ಬಟ್ ಸಡನ್ನಾಗಿ ಒಂದು ಥಾಟ್ ಬಂತು, ಯಾಕೆ ಇದನ್ನೇ ನಾನು ಬೇರೆ ಥರ ಒಂದು ಬೀಡ್ಸ್ ಎಲ್ಲ ಹಾಕಿ ಒಂದು ಯುನೀಕ್ ಪೀಸ್ ಮಾಡಬಾರ್ದು ಅಂತ. ಸೊ ರಾಜ ಮಾರ್ಕೆಟಲ್ಲಿ ಈ ತಾತ ಇರ್ತಾರೆ. ಸೊ ಸುಮಾರು 30 ವರ್ಷದಿಂದ ಇದೇ ಕೆಲಸ, ಅವರು ಬೀಡ್ಸ್ ಜ್ಯುವೆಲ್ರಿ ಮಾಡ್ಕೊಡೋದೇ ಇವ್ರ ಕೆಲಸ. ಸೊ ಒಂದು ಎಳೆಗೆ 150 ರೂಪಾಯಿ ಚಾರ್ಜ್ ಮಾಡ್ತಾರೆ ಅವರು. ಸೊ ನಾನು 2 ಎಳೆದು ಮುತ್ತಿಂದು ಸರ ಮಾಡಿಸಿದೆ. ಸೊ ನನಗೆ ಅರೌಂಡ್ 300 ರೂಪೀಸ್ ತೊಗೊಂಡ್ರು. ಮತ್ತು ನಾವು ಬೀಡ್ಸ್ ತೊಗೊಂಡು ನಂದು ಚಿನ್ನದ ಗುಂಡುಗಳಿತ್ತು, ಮತ್ತು ಸಕ್ಕರೆ ಮಣಿ ಮತ್ತು ಈ ಮುತ್ತಿಂದು ಸರ ತೊಗೊಂಡು ಬಂದೆ. ಸೊ ಈ ಮುತ್ತಿನ ಹಾರಕ್ಕೆ ನನಗೆ ಅರೌಂಡ್ ಒಂದು ಲೇಯರಿಗೆ 100 ಮಣಿ ಇರುತ್ತೆ. ಸೊ ಅದಕ್ಕೆ 400 ರೂಪಾಯಿ ಬಿತ್ತು. ಸೊ ಎಲ್ಲ ಆಪೋಸಿಟ್ ಅಂಗಡಿಯಲ್ಲೇ ನಿಮಗೆಲ್ಲ ಸಿಗುತ್ತೆ. ಸೊ ಅದನ್ನು ಈ ತಾತನ ಹತ್ರ ಕೊಟ್ಟರೆ ಒಂದು ಮ್ಯಾಕ್ಸಿಮಮ್ ಒಂದು 30 ಮಿನಿಟ್ಸ್ ಒಳಗೇ ನಿಮಗೆ ಒಂದು ಜ್ಯುವೆಲ್ರಿ ರೆಡಿ ಮಾಡಿ ಕೊಡ್ತಾರೆ. ಸ್ವಲ್ಪ ಕಾಸ್ಟ್ಲಿ ಅಂತಲೇ ಹೇಳ್ಬೋದು ಬೀಡ್ಸ್ ಎಲ್ಲ ತೊಗೊಳ್ಳೋದು. ನಿಮಗೆಲ್ಲರೂ ಬೇರೆ ಕಡೆ ಕನ್ವೀನಿಯೆಂಟಾಗಿ ಸ್ವಲ್ಪ ಚೀಪೆಸ್ಟ್ ಪ್ರೈಸಿಗೆ ಬೀಡ್ಸ್ ಎಲ್ಲ ಸಿಗುತ್ತೆ ಅಂದರೆ ಅಲ್ಲಿ ಪರ್ಚೇಸ್ ಮಾಡಿ ಇಲ್ಲಿ ತಾತನ ಹತ್ರ ಹೋಗ್ಬೋದು ನೀವು. ತುಂಬ ಚೆನ್ನಾಗಿ ಮಾಡಿಕೊಡ್ತಾರೆ. ಸೊ ನಿಮಗೆ ಹೆಂಗೆ ವೆರೈಟಿ ಇದೆ, ನಿಮ್ಮ ಏನಂತಾರೆ ಯಾವ್ದಾದ್ರು ಒಂದು ಪಿಕ್ಚರ್ ಇದೆ ಅಂತ ಅಂದರೆ ಆ ಥರನೇ ಸಿಗುತ್ತೆ. ಇದು ಚಿನ್ನದ ಗುಂಡು ಅಂತಲ್ಲ, ಆರ್ಟಿಫಿಷಿಯಲ್ಗೂ ಸಹ ಮಾಡಿಕೊಡ್ತಾರೆ. ಸೊ ಟೋಟಲಾಗಿ ನನಗೆ ಖರ್ಚಾಗಿದ್ದು ಅರೌಂಡ್ 700 ರೂಪೀಸ್ ಈ ಸರ ಮಾಡಿಸೋದಕ್ಕೆ. ಸೊ ಇದು ಗ್ರೀನ್ ಕಲರಲ್ಲಿ ಮಾಡಿಸು ಅಂತ ಹೇಳಿದ್ರು. ನನಗೆ ಸ್ವಲ್ಪ ಪರ್ಲಲ್ಲಿ ನಂತರ ಯಾವುದೂ ಚೈನ್ ಇರಲಿಲ್ಲ, ಸೊ ನೆಕ್ಲೆಸ್ ಇರಲಿಲ್ಲ. ಸೊ ಅದನ್ನು ಮಾಡಿಸ್ಕೊಂಡೆ, ಪರ್ಲಲ್ಲೇ ಮಾಡಿಸ್ಕೊಂಡೆ. ಸೊ ಇದರಿಂದಗಡೆ ದಾರ ಕೊಟ್ಟಿರೋದ್ರಿಂದ ಅಡ್ಜಸ್ಟಬಲ್ ಇದೆ. ಯಾವುದಾದ್ರೂ ಇದೇ ಥರ ಹಳೆ ಜ್ಯುವೆಲ್ಸು ತೂಕಕ್ಕೆ ಹಾಕಬೇಕು ಅಂತಂದರೆ ಒಂದ್ಸರಿ ಯೋಚನೆ ಮಾಡಿ ಇದರಿಂದ ಯಾವುದಾದ್ರು ಹೊಸ ನ್ಯೂ ಡಿಸೈನ್ಸ್ ಮಾಡಿಸ್ಕೋಬೋದಾ ಅಂತ. ಸೊ ಆಗಲ್ಲ ಅಂತಂದರೆ ಓಕೆ. ಸೊ ಇದು ಒಂಥರ ಡಿಫ್ರೆಂಟ್, ಅಂದರೆ ಹಳೆ ನೆನಪುಗಳನ್ನೆಲ್ಲ ತುಂಬ ಮೆಲುಕು ಹಾಕತ್ತೆ, ತುಂಬ ಒಂಥರ ಖುಷಿ ಕೊಡುತ್ತೆ ಇದು. ಸೊ ನೀವು ರಾಜ ಮಾರ್ಕೆಟ್ಗೆ ಹೋದಾಗ ಅಲ್ಲಿ ಒಂದ್ಸರಿ ಫಸ್ಟ್ ಎಲ್ಲ ಬೀಡ್ಸ್ ಎಲ್ಲ ಚೆಕ್ ಮಾಡಿಕೊಂಡು ಒಂದು ಡಿಸೈನ್ ಅಂತ ತಲೆಯಲ್ಲಿ ಇಟ್ಕೊಂಡು ಹೋಗಿ ಮಾಡಿಸ್ಕೊಳ್ಳಿ. ಒಂದು ಸರಿ ಮಾಡಿಸಿ ಅಯ್ಯೋ ಇಷ್ಟ ಆಗಿಲ್ಲ ಅನ್ನೋದಕ್ಕೆ ಸುಮ್ಮನೆ ದುಡ್ಡು ವೇಸ್ಟ್ ಆಗುತ್ತೆ. ಓಕೆ, ಟ್ರೈ ಮಾಡಿ.